ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಇಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಹೋಗಿರೋವಂಥದ್ದು JSP ಮಹಿಳಾ ಮಂಡಳಿ ಹಾಗೂ ಯುವಕ ಮಂಡಳಿಯವರನ್ನು ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಶ್ರೀರಾಂಪುರ ಸಾಗರದವರ ಇವರ ಆಶ್ರಯದಲ್ಲಿ ಸಾಂಪ್ರದಾಯಿಕ GSB ತಿಂಡಿ ತಿನಿಸುಗಳ ಒಂದು ಆಹಾರ ಮೇಳವನ್ನು ಇಟ್ಕೊಂಡಿದ್ರು. ಇದು ಬಂದುಬಿಟ್ಟು ಸಾಗರದ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ. ಅಲ್ಲಿ ನಡೆಸಿರೋಂಥ ಈ ಯಯಾಚಿ ಖಯಾಚಿ ಅಂದರೆ ಬನ್ನಿರಿ ತಿನ್ನಿರಿ ಅಂತ ಆ ಸ್ಲೋಗನ್ನ ಅಡಿಯಲ್ಲಿ ಇವರು ಒಂದು ಆಹಾರ ಮೇಳವನ್ನು ಇಟ್ಕೊಂಡಿದ್ರು. ಹಾಗಾದರೆ ಬನ್ನಿ ಏನೆಲ್ಲ ಇತ್ತು ಅಂತ ನೋಡ್ಕೊಬರೋಣ. ಸಾಗರದ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಶ್ರೀರಾಂಪುರ. ಇಲ್ಲಿ ಸಂಕ್ರಾಂತಿ ಹಬ್ಬದ ನಂತರ ಅಂದರೆ ಜನವರಿ 17 ಹಾಗೂ 18ನೇ ತಾರೀಕಲ್ಲಿ ನಡೆದಿರೋವಂಥದ್ದು. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗಿದೆ. ನಾನು ಹೋದ ನಂತರ ಶಾರ್ಟ್ಸನ್ನು ಅಪ್ಲೋಡ್ ಮಾಡಿದ್ದೆ, ನೋಡದೇ ಇರೋರು ನೋಡಿ. ಹಾಗೆ ದೇವಸ್ಥಾನದ ಆವರಣ ಇಲ್ಲಿ. ಅದರ ನಂತರ ನಾವು ಸೀದಾ ಆಹಾರ ಮೇಳದ ಹತ್ರ ಹೋಗಿದ್ದೀವಿ. ಸಂಕ್ರಾಂತಿಯ ನಂತರ ಬಂದಿರೋದ್ರಿಂದ ವಿಶೇಷವಾದ ಒಂದು ಅವರು ಮಾಡಿರೋಂಥ ಟೇಬಲ್ ಡೆಕೋರೇಷನ್ ತುಂಬಾ ಇಷ್ಟ ಆಯಿತು. ಸಂಕ್ರಾಂತಿಯ ಒಂದು ಥೀಮ್ ಇಟ್ಕೊಂಡು ಮಾಡಿದರು. ಸಂಕ್ರಾಂತಿ ಕಾಳು ಹಾಗೆ ಪೊಂಗಲ್, ಮಡಿಕೆ, ಸುಗ್ಗಿ ಹಬ್ಬದ ಒಂದು ಸಂಕೇತ ಅಲ್ವಾ, ಸೊ ಆ ಥರದಲ್ಲಿ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ವಿಶೇಷವಾಗಿ ನಮಗೆ ಸಣ್ಣ ಅಂತಂದರೆ ಇಡ್ಲಿ, ಕೊಟ್ಟೆ ಇಡ್ಲಿ, ಹಾಗೆ ಪತ್ರೊಡೆ ತುಂಬಾ ಫೇಮಸ್ಸು. ಹಾಗೆ ಈ ಕೊಟ್ಟೆ ಇಡ್ಲಿ ಅಂತಂದರೆ ಹಲಸಿನ ಎಲೆಗಳನ್ನು ಉಪಯೋಗಿಸ್ಕೊಬಿಟ್ಟು ಮಾಡೋ ಅಂಥ ಒಂದು ಇಡ್ಲಿ ತುಂಬಾ ರುಚಿಯಾಗಿರುತ್ತೆ. ಆ ಹಲಸಿನ ಹಣ್ಣಿನ ಎಲೆಯ ಒಂದು ಫ್ಲೇವರ್ ಕೂಡ ಬಿಟ್ಟಿರುತ್ತೆ. ತುಂಬ ಹೆಲ್ದಿ ಕೂಡ ಹೌದು, ತುಂಬ ಫೇಮಸ್ ಕೂಡ ನಮ್ಮಲ್ಲಿ. ಸಾಂಪ್ರದಾಯಿಕ ತಿಂಡಿಗಳು ಅಂದ ಕೂಡಲೇ ಏನೆಲ್ಲ ಇದೆ ಅನ್ನೋ ಅಂಥ ಕ್ಯೂರಿಯಾಸಿಟಿ ಕೂಡ ಹೌದು. ನೋಡೋಣ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾ ಹೋದ್ವಿ. ತುಂಬಾ ವೆರೈಟಿ ಇತ್ತು. ನೋಡ್ತಾ ಹೋಗಿ ನಂತರ ಮಕ್ಕಳಿಗೆ ಏನೆಲ್ಲ ಇದ್ರೂ ಇವಾಗಿನ ಒಂದು ಫುಡ್ ಇಷ್ಟ ಅಲ್ವಾ, ಸೊ ಮೋಮೋಸು ಇಲ್ಲಿ ಮನೆಯಲ್ಲೇ ಮಾಡಿರೋಂಥ ಹೆಲ್ದಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಟೇಸ್ಟ್ ಮಾಡಿದ್ವಿ ನಾವು. ಹಾಗೆ ಇಲ್ಲಿ ಒಂದು ಅವಕಾಶ ಕೂಡ ಇತ್ತು. ಏನಂತಂದರೆ ಆಭರಣ ಜ್ಯುವೆಲರ್ಸ್ನವರು ಈ ಮೇಳದಲ್ಲಿ ಇಬ್ಬರಿಗೆ ಬೆಳ್ಳಿ ನಾಣ್ಯ ಗೆಲ್ಲೋ ಅಂಥ ಚಾನ್ಸನ್ನು ಕೊಟ್ಟಿದ್ದರು. ಏನಿಲ್ಲ, ಇಲ್ಲೊಂದು ಫೋನ್ ನಂಬರ್ ಮತ್ತು ಅಡ್ರೆಸ್ ಬರೆದ್ಬಿಟ್ಟು ಒಂದು ಚೀಟಿನ ಹಾಕಿಬಿಟ್ಟು ಫೋಲ್ಡ್ ಮಾಡಿ ಬಾಕ್ಸಲ್ಲಿ ಹಾಕಿ ಹೋಗಿ ಅಂತ ಹೇಳಿದರು. ಬನ್ನಿರಿ ತಿನ್ನಿರಿ ಗೆಲ್ಲಿರಿ ಅನ್ನೋ ಅಂಥ ಒಂದು ಅವಕಾಶ ಆಗಿತ್ತು ಇದು. ಹಾಗೆ ಇಲ್ಲಿ ನನ್ನ ಫ್ರೆಂಡ್ ಅರ್ಚನಾ ಅಂತ ಹೇಳ್ಬಿಟ್ಟು ಪ್ರೈಮರಿ ಸ್ಕೂಲ್ ಫ್ರೆಂಡು, ಸೊ ಅವಳು ಕೂಡ ಅಲ್ಲಿ ಸಿಕ್ಕಿದ್ಲು. ಅಲ್ಲಿ ಮಾತಾಡಿಬಿಟ್ಟು ಇಲ್ಲಿನ ಒಂದು ಗೋಲಿ ಸೋಡಾನ ಟೇಸ್ಟ್ ಮಾಡಿದ್ವಿ. ಇದು ಬೇರೆ ಫ್ಲೇವರ್ ಆಗಿತ್ತು, ತುಂಬಾ ಟೇಸ್ಟ್ ಆಗಿತ್ತು. ಸೊ ಬೇರೆ ಬೇರೆ ಫ್ಲೇವರ್ಸ್ ಕೂಡ ಇತ್ತು. ನಂತರ ಮುಂದೆ ಹೋದ್ಮೇಲೆ ನಾವು ಹಲಸಿನಕಾಯಿ ಕಬಾಬನ್ನು ಟೇಸ್ಟ್ ಮಾಡಿದ್ವಿ. ಇದು ಕೂಡ ಅಷ್ಟೇ ತುಂಬಾ ಟೇಸ್ಟ್ ಆಗಿತ್ತು. ಹಾಗೆ ಇದನ್ನು ಟೇಸ್ಟ್ ಮಾಡಿಬಿಟ್ಟು ಮುಂದೆ ಹೋದರೆ ಅಲ್ಲಿ ಮಹಿಳಾ ಮಂಡಳಿಯವರು ಮಕ್ಕಳಿಗೆ ಒಂದಿಷ್ಟು ಆಟವನ್ನು ಆಟಾಡಿಸ್ತಾ ಇದ್ದರು. ನಂತರ ನಾವು ಹಾಗೆ ಇನ್ನೊಂದಿಷ್ಟು ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಹಾಗೆ ಇಲ್ಲಿ ಪಾವ್ ಭಾಜಿ, ವಡಾಪಾವು, ಹಾಗೆ ಬಿಸಿ ಬಿಸಿ ಸಮೋಸ, ಬಿಸಿ ಬಿಸಿಯಾಗಿರೋವಂಥ ಬ್ರೆಡ್ ಪಕೋಡ ಕೂಡ ತುಂಬಾ ಟೇಸ್ಟ್ ಆಗಿತ್ತು. ನಂತರ ತುಂಬಾ ರಶ್ ಆಗಿತ್ತು ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಇದ್ದು ನೆಕ್ಸ್ಟ್ ಡೇ ಕೂಡ ಇತ್ತು ಅನ್ನೋದಕ್ಕೆ ನಾವು ಅಲ್ಲಿಂದ ಹೊರಟ್ವಿ. ಹಾಗೆ ಇದೇ ಸಂದರ್ಭದಲ್ಲಿ ನಮ್ಮ ಸಾಗರದ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಯ ಒಂದು ತಯಾರಿ ಕೂಡ ಜೋರಾಗಿ ನಡೀತಾ ಇದೆ. ಸಾಗರದ ಶ್ರೀ ಮಾರಿಕಾಂಬಾ ಜಾತ್ರೆ ಅತಿ ವಿಜೃಂಭಣೆಯಿಂದ ಹಾಗೆ ತುಂಬ ಅತಿ ದೊಡ್ಡ ಜಾತ್ರೆ ಅನ್ನೋ ಒಂದು ಹೆಗ್ಗಳಿಕೆ ಕೂಡ ಇದೆ. ಈ ಜಾತ್ರೆಯ ಕೆಲವೊಂದು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ, ನೋಡದೇ ಇರೋರು ನೋಡಿ. ಹಾಗೆ ಮುಂದಿನ ಎಲ್ಲ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲ ಥರದ ಒಂದು ವಿಧಿವಿಧಾನಗಳ ಪ್ರಕಾರವಾಗಿ ನಡೆಯುವಂಥ ನಮ್ಮ ಸಾಗರದ ಶ್ರೀ ಮಾರಿಕಾಂಬೆ ಜಾತ್ರೆ ವಿಶೇಷವಾಗಿ ನಡೆಯುವಂಥದ್ದು ಕೂಡ ಹೌದು. ಇದೇ ಫೆಬ್ರವರಿ 3ನೇ ತಾರೀಕಿಂದ ಆರಂಭವಾಗುತ್ತೆ. ಹಾಗೆ ಮತ್ತೆ ನೆಕ್ಸ್ಟ್ ಡೇ ಆಹಾರ ಮೇಳಕ್ಕೆ ಹೋಗಿರೋವಂಥ ವಿಡಿಯೋ ಕ್ಲಿಪ್ಪನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ತಪ್ಪದೆ ನೋಡಿ. ಹಾಗೆ ಹೊಸ ವ್ಯೂವರ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಒಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.